ಈರುಳ್ಳಿ ಪಕೋಡಕ್ಕೆ 5ರಿಂದ 6 ಈರುಳ್ಳಿನ ಹೆಚ್ಚಿಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತೀನಿ. ರುಚಿಗೆ 1 ಚಮಚ ಉಪ್ಪು ಹಾಕಿ ಕಲಸಿಕೊಳ್ತೀನಿ. ಈರುಳ್ಳಿ ರಸ ಬಿಡಬೇಕು ಅಂದರೆ 10 ನಿಮಿಷ ಬೇಕಾಗತ್ತೆ. ಈರುಳ್ಳಿ ರಸವೆಲ್ಲ ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ತೀನಿ, 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಹೆಚ್ಚಿಟ್ಟುಕೊಂಡ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೀನಿ. ಚಿಟಿಕೆ ಇಂಗನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಪಕೋಡದ ಹಿಟ್ಟು ರೆಡಿಯಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಕಾದ ಎಣ್ಣೆಗೆ ಬಿಟ್ಕೊಳ್ತೀನಿ. ಪಕೋಡದ 2 ಸೈಡು ಚೆನ್ನಾಗಿ ಬೇಯ್ಕೊಳ್ಬೇಕು. ಈ ರೀತಿ ಮಗಚಿ ಕರಿಸ್ಕೊಳ್ತೀನಿ. ಪಕೋಡದ ಬಣ್ಣ ಚೇಂಜ್ ಆಗಿರೋದನ್ನು ಕಾಣ್ತಾ ಇರ್ಬೋದು. ಇವಾಗ ಪಕೋಡ ಬೆಂದಿದೆ. ಈ ಪಕೋಡವನ್ನು ಒಂದು ತಟ್ಟೆಗೆ ಹಾಕಿಕೊಳ್ತೀನಿ. ಈರುಳ್ಳಿ ಪಕೋಡದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ತಲುಪುತ್ತದೆ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.